Samo. ನಮಸ್ಕಾರ ಎಲ್ಲರಿಗೂ ಕವಿತಾ ಸುನಿಲ್ ಡೈಲಿ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ರೀ. ಮತ್ತು ಇದು ಬೆಳಗಿನದ ಲಾಗ ಸ್ಟಾರ್ಟ್ ಮಾಡಿದ್ದು ನಾನು. ಮತ್ತು ಇನ್ನೂ ಖುಷಿ ಮಲ್ಕೊಂಡಿದ್ಲು. ಏನಪ್ಪ ಅಂತಂದ್ರೆ ಇದು ಯುಗಾದಿದು ಅಮಾವಾಸ್ಯೆ ದಿನದ ಲಾಗ್ ಆಗಿರ್ತೈತಿ. ನಾನು ಜಲ್ದಿನೇ ಎದ್ದು ಜಳಕಾತು ಮಾಡಿ ಎಲ್ಲ ಬಾಣ ಆತು ರೆಡಿ ಆಗಿದ್ದು ಆಗ. ಹಾಗಾಗಿ ಇನ್ನೂ ನಮ್ಮ ಖುಷಿ ಏನು ಮಾಡಾಕ್ತಾ ಅಂತಂದ ಇಲ್ಲಿ ಮ್ಯಾಗ್ ಬಂದು ನೋಡ್ಕೊಂಡು ಹೊಂಟಿನಿ. ಯಾಕಂತಂದ್ರೆ ನಾವು ಊರಾಗ ಹೋಗ್ತೀನಿಲ್ಲ ಅವಾಗ ಹೇಳ್ಬಾರ್ದಂತಂದ ಇನ್ನೂ ಜೋರನ ನಿದ್ದಿತ್ತು. ಅವಾಗ ಸೂರ್ಯ ಇನ್ನೂ ಹುಟ್ಟಾಕತ್ತಿದ್ದ. ಮತ್ತು ಹಂಗೆ ನಾನು ಆಕಿನ ಬಿಟ್ಟು ಬಾಣ ಕೊಡಕ್ಕೆ ಹೋದ್ನಿ. ಇಲ್ಲೇ ಖುಷಿಯರ್ ಪಪ್ಪಾರ ಗಾಡಿ ತೊಳ್ಯಾಕತ್ತಾರ. ಅಮಾಸಿಗೊಮ್ಮೆ ನಾವು ನಮ್ಮ ಮನೆಯೂ ಎಲ್ಲ ಗಾಡಿಗಳನ್ನ ತೊಳಿತೀವಿ. ಮತ್ತು ಹಂಗೆ ನನ್ನ ಇಳಿಸಾರು ಯಾರೂ ಇದ್ದಿದ್ದಿಲ್ಲ. ಹಾಗಾಗಿ ನಮ್ಮ ಮಾವಾರ ಕಡೆ ಇಳಿಸ್ಕೊಂಡು ನಾನು ಅವಾಗ ಬಂದ್ರೆ ಈ ದೇವ್ರದ ಜಾತ್ರೆ ಐತಿ ಸೋಮವಾರ 31ನೇ ತಾರೀಕಿಗೆ ಕರೆಕ್ಟ. ಮತ್ತು ಇದು ಮಠ ಹಾಗಾಗಿ ಬ್ಯಾಸ್ಗಿ ಒಳಗನೆ ಇರ್ತೈತಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹುಡುಗರದು ಸೂಟಿ ಇದ್ದಾಗ ಈ ಜಾತ್ರೆ ಬರ್ತೈತಿ. ಮತ್ತು ಅನುಕೂಲ ಆಗ್ತೈತಿ ಅವ್ರಿಗೆ ಬರಾಕ. ಮತ್ತು ಹಂಗೆ ನಾ ಮತ್ತೊಂದು ದೇವ್ರಿಗೆ ಹೋದ್ನಿ. ಮತ್ತು ನಾವು ಇಲ್ಲಿ ಗೊಡ್ಚಿ ಇರಾನಿಗೆ ಹೋಗೋದಿತ್ತು. ಹಂಗೆ ಜಲ್ದಿನ ಮನೆಗೆ ಬಂದ. ಅಷ್ಟೊತ್ತನಗೌಡ್ರ ನಮ್ಮ ಖುಷಿನೂ ಎದ್ದಿದ್ಲು. ಅವರೆಲ್ಲರೂ ರೆಡಿ ಆಗಿದ್ರು. ಮತ್ತು ಜಲ್ದಿ ಹೋದ್ರೆ ಒಂದು ಸ್ವಲ್ಪ ಇದಾಗತ್ತಂತಂದ. ಹಾಗಾಗಿ ಇಲ್ಲಿ ವಿಡಿಯೋಕ್ಕೆ ಹಾಯ್ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಂದು ಜಗಳಾಡಿಡ್ತಾರೆ. ಈಗ ಇವ್ರದ್ದು ಸ್ಕೂಲ್ ಸೂಟಿ ಐತ್ಲ ಹಾಗಾಗಿ ಇಲ್ಲೇ ನಮ್ಮ ಮನೆಗೆ ಬಂದಿದ್ರು ಚಿನ್ನು ಸಮ್ಮು ಮತ್ತು ಅವ್ರ ಮಮ್ಮಿ ಅರಿನ ಊರಾಗ ಅದಾರ. ಮತ್ತು ಇವರಿಬ್ಬರು ಬಂದಾಗೂ ಖುಷಿಗೂ ಒಂದು ಸ್ವಲ್ಪ ಆಡೋಕ್ಕೂ ಜೊತೆ ಇದ್ದಂಗೆ ಆಗೈತಿ. ಯಾಕಂತಂದ್ರೆ ದಿನಾಲೂ ಆಕೆ ಒಬ್ಬಕ್ಕೆ ಇರ್ತಿದ್ಲಲ್ಲ. ಹಾಗಾಗಿ ಆಕಿ ಭಾಳ ಅಜ್ಜಿ ಮನೆ ಅಂತಿದ್ಲು. ಅಲ್ಲೇ ನಮ್ಮ ಮನ್ಯಾಗ ಮಮ್ಮಿಯವ್ರ ಮನ್ಯಾಗ ಭಾಳ ಮಂದಿ ಹುಡುಗರ್ದವ್ರಲ್ಲ ಅವ್ರ ಜೊತೆ ಆಡ್ತಾಳಂತಂದು ಅಜ್ಜಿ ಮನೆಗೆ ಹೋಗ್ಕಿನಂತಾಳ. ಇವರು ಚಿನ್ನವ್ರು ಬಂದಾಗಿಂದ ಅಜ್ಜಿ ಮನಿನ ಅನ್ನವಲ್ಲ ಅವ್ರ ಜೊತೆ ಆಟ ಆಡ್ತಾಳೆ ಆರಾಮದಿಂದ. ಎಲ್ಲ ಹೊಂಟೀವಿ ನಾವು ಗೊಡ್ಚಿ ನೀನು ಪ್ರತಿ ಅಮಾವಾಸ್ಯೆಗೂ ಗೊಡ್ಚಿಗಂತೂ ಹೋಗಿ ಹೋಗಾರ. ಈ ಅಮಾವಾಸ್ಯೆಗೂ ನಾವು ಹೊಂಟಿವಿ. ಇಲ್ಲಿಕಂದ್ರೆ ಖುಷಿಯರ್ ಪಾಪ ಒಬ್ಬರು ಹೋಗ್ತಿದ್ರು. ಮತ್ತು ಇವರು ಹುಡುಗರತ್ತು ಬಂದಿದ್ದಿಲ್ಲ ಅವರು ಹೋಗುನು ಉಣ್ಣಾಕ್ತಿದ್ರು. ಹಾಗಾಗಿ ಹೋಗಿದ್ವಿ ನಾವು. ಮತ್ತು ಆಮೇಲೆ ನಮ್ಮ ಅತ್ತೆಯರು ಒಬ್ಬರು ಬಂದಿದ್ದು. ಮತ್ತು ಇವರಂತರೂ ಕಾರ್ನ್ಯಾಗ ಆಟ ಆಡಿದ್ದ ಮನೆ ಒಳಗೂ ಆಟ ಆಡ್ತಾರೆ. ಖುಷಿ ಒಬ್ಬಕ್ಕೆ ಆಗಿಬಿಟ್ಟಿದ್ಲಲ್ಲ ಈಗಂತರೂ ಆಕೆ ಆಟ ಆಡೋಕೆ ಇದು ಮಾಡ್ತಿದ್ದಿಲ್ಲ. ಹಾಗಾಗಿ ಇವರು ಇಬ್ಬರು ಬಂದಾರಲ್ಲ ಅಕ್ಕ ಅಂತಂದು ಆಟ ಆಡ್ತಾಳೆ ಅವ್ರ ಜೊತೆ. ಅದು ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಬ್ರಷ್ ಮಾಡಿಸೋದು ಎಲ್ಲ ಮಾಡಾಕತ್ತಿದ್ರು ಇಲ್ಲೇ. ಮತ್ತು ಎಲ್ಲಿ ಏನಿರ್ತೈತಿ ಅದ ಸಾಮಾನ್ಲೆ ಆಟ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಮತ್ತು ಹಂಗೆ ನಾವು ಗೊಡ್ಚಿಗೆ ಬಂದೀವಿ. ಮತ್ತು ಅಲ್ಲೇ ಪಾರ್ಕಿಂಗ್ ಮಾಡಿ ಬಂದೀವಿ. ಒಂದು ಸ್ವಲ್ಪ ದೂರನ ಮಾಡಿ ಬಂದೀವಿ. ಯಾಕಂತಂದ್ರೆ ಬಿಸಿಲಿಗೆ ಜಾಸ್ತಿ ಕಾರ್ ಕಾದ್ಬಿಡ್ತಂದ್ರೆ ಒಳಗಡೆ ಹೋಗೋಕೆ ಭಾಳ ಶೆಕೆ ಅನಿಸ್ತೈತಿ. ಹಾಗಾಗಿ ಕಾರ್ ಒಂದು ಸ್ವಲ್ಪ ಅಲ್ಲೊಂದು ಗಿಡ ಐತೆ ಹಾಗಾಗಿ ಅಲ್ಲಿ ನೆಳಿಗೆ ಪಾರ್ಕಿಂಗ್ ಮಾಡಿ ಬಂದೀವಿ ನಾವು. ಮತ್ತು ಇಲ್ಲೇ ಒಂದು ಸ್ವಲ್ಪ ಎಣ್ಣೆ ಮತ್ತು ಆಮೇಲೆ ಮಾಲಿ ಅತ್ತು ತೊಗೋದಿತ್ತು ಹಾಗಾಗಿ ಇಲ್ಲಿ ನಿಂತೀವಿ. ಸಮ್ಮು ಖುಷಿ ನಾವು ಬರೋದು ಒಂದು ಸ್ವಲ್ಪ ಲೇಟಾಗಿ ಹೋಗಿತ್ತಲ್ಲ ಭಾಳ ರಶ್ ಇತ್ತು. ಸಿಕ್ಕಾಪಟ್ಟಿ ಜನ ಬಂದಿದ್ದರು ಮತ್ತು ಇನ್ನೂ ಬರತ್ತಿದ್ರು. ಮತ್ತು ಆಮೇಲೆ ಇದು ಯುಗಾದಿದ್ದು ಒಂದು ಅಮಾವಾಸ್ಯೆ ಇತ್ತಲ್ಲ ಹಾಗಾಗಿ ಈ ಅಮಾವಾಸ್ಯೆ ಅಂತೂ ಸಿಕ್ಕಾಪಟ್ಟಿ ರಶ್ ಇತ್ತು. ಮೊನ್ನೆ ಒಂದು ಅಮಾವಾಸ್ಯೆಗೆ ಹೋದಾಗ ಇಷ್ಟೇನ ರಶ್ ಇದ್ದಿದ್ದಿಲ್ಲ. ಇಲ್ಲೇ ಹೊರಗೆ ಎತ್ತಾತು ಮಾರಾಕಿಟ್ಟಿದ್ರು. ಅವ್ನು ನೋಡಿದ್ವಿ ನಮ್ಮ ಖುಷಿ. ಮತ್ತು ಮೊನ್ನೆನ ತೊಗೊಂಡಿದ್ಲಲ್ಲ ಎತ್ತ ಹಾಗಾಗಿ ಆಕೆಲ್ಲ ನೋಡಿದ್ಲು. ಮತ್ತು ಆಮೇಲೆ ಸುಮ್ಮದ್ಲು. ಮತ್ತು ಇಲ್ಲೇ ಹೊರಗಡೆ ಇಲ್ಲೇ ಎಣ್ಣೆ ಹಾಕಿ ಹೋದೀವಿ ನಾವು. ಮತ್ತು ಒಳಗಡೆ ಟಿಕೆಟ್ ತೊಗೊಂಡು ಹೋಗ್ಬೇಕಾಯ್ತು. ಯಾಕಂತಂದ್ರೆ ಹೊರಗೆ ಒಂದು ಸ್ವಲ್ಪ ಭಾಳ ಜನ ಇದ್ರಲ್ಲ ಹಾಗಾಗಿ ನಾವಿಲ್ಲೇ ಟಿಕೆಟ್ ತೊಗೊಂಡು ಬಂದೀವಿ. ಟಿಕೆಟ್ ಏನು ಭಾಳ ಇಲ್ಲ, ಬರೀ ಒಬ್ಬರಿಗೆ ಒಂದು 20 ರೂಪಾಯಿ ಅಷ್ಟೇ ಇತ್ತು. ಹಾಗಾಗಿ ತೊಗೊಂಡು ದರ್ಶನ ಮಾಡ್ಕೊಂಡು ಬಂದೀವಿ ಆಲ್ಮೋಸ್ಟ್ ಎಲ್ಲ. ಮತ್ತು ಇಲ್ಲಿ ವಿಡಿಯೋ ಮಾಡೋಕ್ಕಂತೂ ಬಿಡೋಂಗಿಲ್ಲ. ಮತ್ತು ಹಾಗಾಗಿ ನನಗೆ ಸ್ವಲ್ಪ ಹೊರಗಡೆ ಅಷ್ಟೇ ಮಾಡ್ಕೊಂಡು ನಾನು. ಮತ್ತು ನಮ್ಮ ಖುಷಿ ಇಲ್ಲೇ ದೇವರಿಗೆ ಕೈ ಮುಗಿ ಅಂತಂದ್ರೆ ಸಿಕ್ಕಾಪಟ್ಟಿ ದೇವ್ರ ಮ್ಯಾಗ ಭಕ್ತಿ. ಕೈ ಮುಗಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ. ಮತ್ತು ಆಮೇಲೆ
ಜಳಕಾದಿಂದಂತರೂ ದೇವ್ರ ಮನೆಗೆ ಹೋಗಂತಂದ್ರೆ ಇಬ್ಬತ್ತಿ ಪಟ್ಟ ಬಡ್ಕೊಂಡು ಸುತ್ತ ಹಾಕಿದ್ದೆ ಮಾಡಿಬಿಡ್ತಾಳೆ. ಮತ್ತು ಇಲ್ಲಿ ರಶ್ ಇತ್ತು. ಅದ್ರಾಗ ಇವರು ಏನೇನು ಮಾಡ್ತಾರೆ ನೋಡು ಅದನ್ನೆಲ್ಲ ಮಾಡಕ್ಕೆ ಕಲ್ತ್ಬಿಟ್ಟಾಳೆ ನಮ್ಮ ಖುಷಿ. ಈಗಂತರೂ ಮೊದಲ ಆಕಿ ಒಬ್ಬಾಕೆ ಇದ್ಲಲ್ಲ, ಆಕಿ ಭಾಳ ಏನು ಮಾಡ್ತಿದ್ದಿಲ್ಲ. ಇವ್ರ ಅಕ್ಕಗಳು ಏನೇನು ಮಾಡ್ತಾರೆ ಅದನ್ನೆಲ್ಲ ಮಾಡ್ತಾಳೆ. ಮತ್ತು ಈಗ ಇವ್ರ ಜೊತೆ ಊಟನೂ ಮಾಡ್ತಾಳೆ. ಅವ್ರ ಅಕ್ಕಗಳು ಊಟ ಹಾಕ್ಕೊಂತಿದ್ರೆ ಅಮ್ಮ ನನಗೂ ಹಾಕ್ಕೊಡು ನಾನು ತಿಂತೀನಿ ಅಂತಾಳೆ. ಮತ್ತು ಹಾಗಾಗಿ ಜೊತೆಗೊಬ್ರು ಯಾರೇ ಇದ್ರೆ ಚಲೋ ಅನಿಸ್ತಿತ್ತು. ದಿನಾಲೂ ಆಕೆ ಒಬ್ಬಾಕೆ ಇರ್ತಿದ್ಲಲ್ಲ, ಹಾಗಾಗಿ ಆಕೆಗೆ ಈಗ ಒಂಥರ ಫ್ರೆಂಡ್ಸ್ ಸಿಕ್ಕಂಗೆ ಆಗೈತೆ. ಮತ್ತು ಆಮೇಲೆ ನಾವು ಅಲ್ಲೇ ಗುಡಿಗೆ ಹೋಗುತ್ನ್ಯಾಗ ಇವರು ಇದ್ರಲ್ಲ ಹುಡುಗರು, ಹಾಗಾಗಿ ಒಂದು ಸ್ವಲ್ಪ ಚೌಡ ಕಟ್ಕೊಂಡಿದ್ನಿ. ಮತ್ತು ಆಮೇಲೆ ಕರ್ಚಿಕಾಯಿ ಕಟ್ಕೊಂಡು ಮತ್ತು ಅಲ್ಲೇ ಒಂದು ಸ್ವಲ್ಪ ತಿಂದ್ರು ನೋಡಿ ಟೇಸ್ಟ್ ಅನಿಸ್ತಲ್ಲ ಹೊರಗತ್ತು ಹೋದಾಗ ಈ ರೀತಿ ತಿಂದರೆ. ಮತ್ತು ನಮ್ಮ ಖುಷಿನೂ ಚುಮ್ಮರಿ ಅಂತೂ ತಿಂತಿದ್ದಿಲ್ಲ, ಅವ್ರ ಅಕ್ಕಗಳು ತಿನ್ನೋದು ನೋಡಿ ಅಕ್ಕಿ ತಿನ್ನಾಕತ್ತಾಳ. ಈಗ ಒಂದು ಸ್ವಲ್ಪ ಖಾರ ಅಂತೂ ಜಾಸ್ತಿ ತಿಂತಿದ್ದಿಲ್ಲ ಅಕ್ಕಿ ಮೊದಲ, ಈಗಂತೂ ತಿನ್ನಾಕತ್ತಾಳ ಆಲ್ಮೋಸ್ಟ್ ಅಲ್ಲ. ಅವ್ರು ಬಂದಾಗಿಂದ ಅವ್ರಿಗೆ ಅಕ್ಕಿಗೂ ಒಂದು ಸ್ವಲ್ಪ ಫ್ರೆಂಡ್ಸು ಸಿಕ್ಕಂಗೆ ಆಗೈತಿ. ಎಂಜಾಯ್ ಮಾಡ್ತಾರೆ, ಆಟ ಆಡ್ತಾರೆ. ಮತ್ತು ಮೊದಲೆಲ್ಲ ಅಳ್ತಿದ್ಲು ಅಮ್ಮ 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 ಅಂತ. ಈಗಂತೂ ಏನೂ ಬರಂಗೇ ಇಲ್ಲ ಅಮ್ಮ ಅಮ್ಮ ಅಂತ. ಅವಷ್ಟು ಆಡಿಬಿಡ್ತಾರೆ. ಒಂದು ರೂಮ್ನಾಗ ಸೇರಿಸಿ ಆಟನ್ಕಿ ತಗೊಂಡು ಆಟ ಆಡ್ಕೋತಾನ ಆಲ್ಮೋಸ್ಟ್ ಅಲ್ಲಿ ಕೂತ್ಬಿಡ್ತಾರೆ ಅವ್ರು. ತಡಿ ಖುಷಿ ಬೈ ಕಡೆ ಬಾ. ಇದನ್ನು ಬರಾಗೈತಪ್ಪ ರೋಡ್ ಹಿಂದೆ ಏನೈತಂತ ಹಿಂದೆ ಕಂಬ ಐತಿ, ಕಂಬಿಗೆ ಹತ್ತಂತ ಅಕ್ಕಲೇ ಮಮ್ಮಿ 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 ಅಣ್ಣ ಊಟ ಕೊಡ. ಲಕ್ಷದೀಪ ಊಟನೂ ಇರ್ತೈತ್ನ ಭಾಳ ಗದ್ಲ ಇರ್ತೈತಿ. ಮತ್ತು ಇಲ್ಲಿ ಹೊಟ್ಟೆ ಹಸ್ತತಂದ್ರೆ ಹಾಗಾಗಿ ಅವರು ಬೆಳಗ್ಗೆ ಸ್ವಲ್ಪ ತಿಂದು ಹೋಗಿದ್ರು ಮನ್ಯಾಗ. ಮತ್ತು ಇಲ್ಲಿ ಹೋಟೆಲ್ಗೆ ಹೋಗ್ತೀವಿ ನಾವು. ಅಲ್ಲೇ ನಾಷ್ಟ ಮಾಡಿ ಇನ್ನೊಂದು ದೇವ್ರ ಗುಡಿಗೆ ಹೋಗೋದಿತ್ತು. ಮತ್ತು ನಾವು ಗೊಡ್ಚಿಗೆ ಹೋದಿವಿ ಅಂತಂದ್ರೆ ಇಲ್ಲಿ ಹೋಗ್ತೀವಿ ದೇವ್ರಿಗೆ, ಲೋಕಾಪುರ ಕಾಶಿಲಿಂಗಕ್ಕೆ. ಮತ್ತು ಆಮೇಲೆ ನಾವು ಆಲ್ಮೋಸ್ಟ್ ಅಲ್ಲಿ ಭಾಳ ಸಣ್ಣವ್ರಿದ್ದಾಗ ಈ ದೇವ್ರಿಗೆ ಹೋಗ್ತಿದ್ವಿ. ಮತ್ತು ಅವಾಗೆಲ್ಲ ಅಜ್ಜಾರ ಮನೆಗೆ ಬರ್ತಿದ್ರು. ಈಗ ಕಡಿಮೆ ಆಗೈತಿ ನಾವು ಹೋಗೋದು. ಬಟ್ ಆಮೇಲೆ ಗೊಡ್ಚಿಗೆ ಹೋದ್ರೆ ಮಾತ್ರ ನಾವು ಇಲ್ಲಿ ಹೋಗ್ತೀವಿ. ಅದ್ರಾಗಂತೂ ಸಿಕ್ಕಾಪುಟ್ಟಿ ಬಿಸಿಲಾಗ್ಬಿಡ್ತೀವಿ. ಬರ್ಗೋಡ್ರನ ಒಂದು 2 ಗಂಟೆ ಆಗಿರ್ಬೋದೇನೋ ಇಲ್ಲಿ ಬರ್ಗೋಡ್ರನ. ಇಲ್ಲೆಲ್ಲ ಟೈಲ್ಸ್ ಕಲ್ಲು ಹಾಕ್ಯಾರಲ್ಲ, ಸಿಕ್ಕಾಪುಟ್ಟಿ ಅಡ್ಡಾಡಕ್ಕೆ ಬರಲ್ಲ, ಅಷ್ಟು ಸುಡು ಹಾಕತ್ಬಿಟ್ಟಾವ ಕಾಲ. ನೋಡ್ರಿ ದೇವ್ರಿ ತಂಗಿನ ಕರ್ಕೊ ಅಲ್ಲಿ ದಾಟಸ. ಏ ಖುಷಿ ಕೆಳಗೆ ನೋಡಲ್ಲಿ ಕೆಳಗೆ ತುಂಬ ಮಾಡ. ಇಲ್ಲಿ ನೋಡ್ರಿ ಖುಷಿ ನೀನು ತಂಗಿಗೆ ಹಚ್ಚ್ರಿ, ಈ ತಂಗಿಗೆ ಹಚ್ಚ. ಇಲ್ಲಿ ನೋಡಿ ಕಂಬಳಿ ಚಿನ್ನಿ ಕಾಲ ಕಾದಾವ ಏನರ ಮಾಡ್ಕೊಂಡಿ. ಸಮ್ಮೋ ಕಾಲು ಸುಡ್ತಾವ. ಖುಷಿ ನೋಡಲ್ಲ, ಖುಷಿ ನೋಡ್. ಈ ಲಾಗ್ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಸಿಗುಣ್ರಿ ಮತ್ತೊಂದು ಲಾಗ್ ಒಳಗೆ. ಎಲ್ಲರಿಗೂ ನಮಸ್ಕಾರ. ಅಂದ್ ಓ